ಓಕೆ, ಫೈನಲಿ ಇವತ್ತು ನನ್ನ ಮುಂದೆ ಹಾನರ್ 90 ಸ್ಮಾರ್ಟ್ಫೋನ್ ಇದೆ. ಕೊನೆಗೂ ಹಾನರ್ ಅವರು ಈ ಹಾನರ್ 90 ಸ್ಮಾರ್ಟ್ಫೋನ್ನ ಮುಖಾಂತರ ನಮ್ಮ ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಫೋನ್ನ ಬೇಸ್ ವೇರಿಯಂಟು ಸುಮಾರು 25ರಿಂದ 28,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಇದು ನನಗೆ ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿಗಾದರೂ ಆಗ್ಬೋದು, ಕಡಿಮೆಗಾದರೂ ಆಗ್ಬೋದು. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಲ್ಲಿ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ. ಗಮನಿಸ್ತಾ ಇದ್ದೀರಾ ಈ ಫೋನ್ನ ಬಾಕ್ಸ್ ಏನು ನೋಡ್ತಾ ಇದ್ರೆ ಇದು ಗ್ಲೋಬಲ್ ವೇರಿಯಂಟಿನ ಬಾಕ್ಸು. ನಮ್ಮ ಭಾರತದಲ್ಲಿ ಇಷ್ಟು ದೊಡ್ಡ ಬಾಕ್ಸಲ್ಲಿ ಲಾಂಚ್ ಆಗೋದಿಲ್ಲ. ಏನಕ್ಕೆ ಅಂತ ಅಂದರೆ ನಮ್ಮ ದೇಶದಲ್ಲಿ ಲಾಂಚ್ ಆಗುವಂಥ ವೇರಿಯಂಟಲ್ಲಿ ಯಾವುದೇ ಚಾರ್ಜರ್ನ ಕೊಡ್ತಾ ಇಲ್ಲ. ಸೊ ನಮ್ಮ ಭಾರತದಲ್ಲಿ ಹಾನರ್ 90 ವಿತೌಟ್ ಚಾರ್ಜರ್ ಬರುತ್ತೆ. ಈ ಬಾಕ್ಸ್ ನೋಡಿ ಕನ್ಫ್ಯೂಸ್ ಆಗಬೇಡಿ, ಇದು ಗ್ಲೋಬಲ್ ವೇರಿಯಂಟಿನ ಬಾಕ್ಸು. ಓಕೆ, ಮೊದಲನೇದಾಗಿ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಬೆಂಕಿ ಬಿಲ್ಡ್ ಆಯಿತು, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಅದರ ಕೆಳಗಡೆ ನೋಡ್ತಾ ಇದ್ದರೆ ಇದು ಗ್ಲೋಬಲ್ ವೇರಿಯಂಟ್ ಆಗಿರೋದ್ರಿಂದ ಚಾರ್ಜರ್ ಇದರಲ್ಲಿದೆ. ಬಟ್ ನಮ್ಮ ದೇಶದಲ್ಲಿ ಚಾರ್ಜರ್ ಇರೋದಿಲ್ಲ. ಫ್ರೀಯಾಗಿನೋ ಚಾರ್ಜರ್ ಕೊಡೋ ಪ್ಲ್ಯಾನ್ ಇದೆಯಂತೆ. ಸೊ ಫೋನ್ ತೊಗೊಂಡ್ರೆ ನಿಮಗೆ ನಮ್ಮ ದೇಶದಲ್ಲಿ ಫ್ರೀಯಾಗೇ ಚಾರ್ಜರ್ ಸಿಗುತ್ತೆ, ಬಟ್ ಬಾಕ್ಸ್ ಒಳಗಿರಲ್ಲ, ಆಯಿತಾ? ಅದೊಂದು ತಲೆಟ್ಕೊಳ್ಳಿ, ಚಾರ್ಜರ್ ಬಗ್ಗೆ ಮಾತಾಡೋ ಉಪಯೋಗ ಇಲ್ಲ. ನಂತರ ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲ್, ಒಂದು ಒಳ್ಳೆಯ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಲಿಟ್ರಲಿ ಹೆವಿ ಪ್ರೀಮಿಯಮ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ಬಿಲ್ಡು, ಹಿಂದ್ಗಡೆನೂ ಗ್ಲಾಸು, ಮುಂದ್ಗಡೆನೂ ಗ್ಲಾಸು, ಬಟ್ ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಒಟ್ಟಿಗೆ ಗ್ಲಾಸ್ ಕೊಟ್ಟಿದ್ದಾರೆ, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ, ಆಯಿತಾ? ಮತ್ತು ಹಿಂದ್ಗಡೆ ಏನಿದೆ ಇದು ಮ್ಯಾಟ್ ಫಿನಿಶು, ಒಂಥರ ಸ್ಮಡ್ಜಸ್ಸು ಕೂಡ ಆಗೋದಿಲ್ಲ, ಮತ್ತು ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆದರೂ ಕೂಡ ಅಷ್ಟೊಂದು ಕಾಣಲ್ಲ, ಆಯಿತಾ? ಹೆವಿ ಪ್ರೀಮಿಯಮ್ ಫೀಲ್ನ ಕೂಡ ಕೊಡುತ್ತೆ. ಮ್ಯಾಟ್ ಫಿನಿಶು ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ಕನ್ನು ನೀಡುತ್ತೆ. ಸೊ ಹಿಂದ್ಗಡೆ ಸಖತ್ತಾಗಿ ಕಾಣುತ್ತೆ. ಇನ್ನು ಫ್ರಂಟಿಗೆ ಬಂತು ಅಂದರೆ ಕರ್ವ್ ಡಿಸ್ಪ್ಲೇ ರೀತಿ ಇದೆ, ನೋಡ್ತಾ ಇದ್ದೀರಾ? ಅಷ್ಟೊಂದು ಕರ್ವ್ ಡಿಸ್ಪ್ಲೇ ಕೊಟ್ಟಿಲ್ಲ, ಬಟ್ ಕರ್ವ್ ಡಿಸ್ಪ್ಲೇ ಇದೆ, ಆಯಿತಾ? ಒಂಥರ ಒಂದು ಸೈಡಿಂದ ಫ್ಲ್ಯಾಟ್ ಅನಿಸ್ಬೋದು, ಬಟ್ ಲೈಟಾಗಿ ಕರ್ವ್ ಇದೆ ಡಿಸ್ಪ್ಲೇಲಿ. ಮತ್ತು ಈ ಮೇಲ್ಗಡೆ ಇರುವಂಥ ಗ್ಲಾಸು, ಯೂಶ್ವಲಿ ನೀವು ಆಪಲ್ ವಾಚ್ ಮೇಲ್ಗಡೆ ಗ್ಲಾಸ್ ಹಾಕಿರ್ತಾರೆ ಗೊತ್ತಾ? ಸೊ ಅದೇ ರೀತಿ 2.5D ನಿಮಗೆ ಕರ್ವ್ಡ್ ಗ್ಲಾಸನ್ನು ಇದ್ರ ಮೇಲೂ ಕೂಡ ಹಾಕಿದ್ದಾರೆ. ಒಂದು ಡಿಫ್ರೆಂಟ್ ಲುಕ್ಕನ್ನು ಕೊಡುತ್ತೆ, ಆಯಿತಾ? ನಮಗೆ ಇದರಲ್ಲಿ ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಸಣ್ಣದು, ಅವರು ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಮತ್ತು ಬೆಝಲ್, ಬಾಟಮ್ ಬೆಝಲ್ಲು ಎಲ್ಲ ಕಡಿಮೆ ಇದೆ ಆಲ್ಮೋಸ್ಟ್, ಬಟ್ ಬಾಟಮ್ ಬೆಝಲ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಇದೆ, ಆಯಿತಾ? ಬಟ್ ಫ್ರಂಟಿಂದ ಚೆನ್ನಾಗೇ ಕಾಣುತ್ತೆ. ಈ ಫೋನ್ನ ಫ್ರೇಮ್ ಬಂದುಬಿಟ್ಟು ಪ್ಲಾಸ್ಟಿಕ್ ಫ್ರೇಮು. ಈ ಪ್ರೈಸ್ ರೇಂಜಿಗೆ ಮೆಜಾರಿಟಿ ಬ್ರ್ಯಾಂಡ್ಗಳು ಮೆಟಾಲಿಕ್ ಫ್ರೇಮ್ನ ಕೊಡುವುದಿಲ್ಲ, ಮತ್ತು ಇದಕ್ಕೆ ಯಾವುದೇ IP ರೇಟಿಂಗನ್ನು ಸರ್ಟಿಫಿಕೇಷನ್ ಕೊಟ್ಟಿಲ್ಲ. ಇದ್ರೂ ಇರ್ಬೋದೇನೋ, ಆಯಿತಾ? ಒಟ್ಟಿಗೆ ಸರ್ಟಿಫಿಕೇಷನ್ ಮಾಡಿಸಿಲ್ಲ. ಈ ಫೋನ್ನ ಹಿಂದೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ, ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಒಂದು ಲೆವೆಲ್ಲಿಗೆ ಈ ಪ್ರೈಸ್ ಅನ್ನೋದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದರಲ್ಲಿ USB Type-C ಪೋರ್ಟ್ ಸಿಗ್ತಾ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ, ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟನ್ನು ಕೂಡ ಕೊಟ್ಟಿಲ್ಲ. ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲಿ ಮಾತ್ರ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 6.7 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ, ಆಯಿತಾ? ಹೆವಿ ಬ್ರೈಟ್ ಆಗಿದೆ ಈ ಡಿಸ್ಪ್ಲೇ. ಸುಮಾರು 1600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು, ಆಯಿತಾ? ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ? ಸಖತ್ತಾಗಿದೆ, ಹೆವಿ ಬ್ರೈಟ್ ಆಗಿದೆ. ಬ್ಲ್ಯಾಕ್ಸ್ ಎಲ್ಲ ಹೆವಿ ಡೀಪ್ ಬ್ಲ್ಯಾಕು, ಲಿಟ್ರಲಿ 10 ಬಿಟ್ ಡಿಸ್ಪ್ಲೇ, ಆಯಿತಾ? ಸಖತ್ತಾಗಿದೆ ಮಾತ್ರ. ನನಗಂತೂ ಹೆವಿ ಅಂದರೆ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ನೀವು ಹೈ ಎಂಡ್ ಫೋನ್ಗಳಿಗೆ ಬೇಕಾದರೂ ಕಂಪೇರ್ ಮಾಡ್ಬೋದು, 70-80 ಸಾವಿರ ರೇಂಜಿನ ಫೋನ್ಗೂ ಕೂಡ ಕಂಪೇರ್ ಮಾಡ್ಬೋದು, ಆ ಲೆವೆಲ್ಗಿದೆ, ಆಯಿತಾ? ಇದರ ಜೊತೆಗೆ ಈ ಡಿಸ್ಪ್ಲೇ 100% sRGB ಕಲರ್ ಗಾಮೆಟ್ನ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಯುನೀಕ್ ಫೀಚರ್ ಏನಪ್ಪ ಅಂತ ಅಂದರೆ ಪ್ರತಿಯೊಂದು ಸ್ಮಾರ್ಟ್ಫೋನಲ್ಲೂ ಕೂಡ PWM ಡಿಮ್ಮಿಂಗ್ ಅಂತ ಇರುತ್ತೆ, ಆಯಿತಾ? ಆದರೆ ಈ ಸ್ಮಾರ್ಟ್ಫೋನಲ್ಲಿ ಸುಮಾರು 3840 ಹರ್ಟ್ಸ್ನ ಫ್ರೀಕ್ವೆನ್ಸಿ ಡಿಮ್ಮಿಂಗ್ ಆಗುತ್ತೆ. ಅಂದರೆ ಡಿಸ್ಪ್ಲೇ ಬ್ರೈಟ್ನೆಸ್ ಲೆವೆಲ್ ಅಷ್ಟು ಟೈಮ್ಸು ನಿಮಗೆ ಒಂದು ರೀತಿ ಕಣ್ಣಿಗೆ ಇರಿಟೇಷನ್ ಮಾಡಲ್ಲ, ಆಯಿತಾ? ಫ್ಲಿಕ್ಕರ್ ಆಗ್ತಾ ಇರುತ್ತೆ. ನೀವು ಎಷ್ಟು ಸಲ ಕ್ಯಾಮ್ರಾದಲ್ಲಿ ನೀವು ಫೋನ್ ಡಿಸ್ಪ್ಲೇ ನೋಡಿದ್ರೆ ಫ್ಲಿಕ್ಕರ್ ಆಗ್ತಾ ಇರುತ್ತಲ್ವ, ಅದು ತುಂಬ ಕಡಿಮೆ ಇರುತ್ತೆ. ನಿಮ್ಮ ಕಣ್ಣಿಗೆ ಅದು ಒಂದು ರೀತಿ ಇರಿಟೇಷನ್ ಕೊಡಲ್ಲ, ಆಯಿತಾ? ಒಂದು ಮುದವಾದಂಥ ಫೀಲ್ ಕೊಡುತ್ತೆ ಕಣ್ಣಿಗೆ. ಸೊ
ಸೊ ಒಂದು ಒಳ್ಳೆಯ ವಿಷಯ, ಜಾಸ್ತಿ ಬ್ಲೂ ಲೈಟನ್ನು ಕೂಡ ಅದು ಎಮಿಟ್ ಮಾಡುವುದಿಲ್ಲ. ಇನ್ನು ಈ ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 8 GB ರ್ಯಾಮು ಮತ್ತು 12 GB ಈ 2 ರ್ಯಾಮ್ ವೇರಿಯಂಟು ಮತ್ತು ಸ್ಟೋರೇಜ್ನಲ್ಲಿ 256 GB ಮತ್ತು 512 GB ಈ 2 ಸ್ಟೋರೇಜ್ ವೇರಿಯಂಟ್ ಇದೆ. ಸೊ ನಿಮಗೆ ಇಷ್ಟ ಬಂದಿದ್ದು ನೀವು ಪರ್ಚೇಸ್ ಮಾಡ್ಬೋದು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದುಬಿಟ್ಟು LPDDR5 ರ್ಯಾಮು, ಕ್ರೇಜಿ ವಿಷಯ ಈ ಪ್ರೈಸ್ ರೇಂಜಿಗೆ. ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜ್, ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರೈಸ್ ರೇಂಜಿಗೆ ಕಾಂಪ್ರಮೈಸ್ ಆಗಿಲ್ಲ ಆಯಿತು. ಹೌದು 5X 4.0 ಎಲ್ಲ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಈ ಬೆಲೆ ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ, ಒಂದು ಕಾಂಪ್ರಮೈಸ್ ಆಗಿಲ್ಲ ಇದರಲ್ಲಿ. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಹೆವಿ ಏನಲ್ಲ, ಒಂದು ಲೆವೆಲಿಗೆ. ಈ ಪ್ರೈಸ್ ರೇಂಜಿಗೆ ಹೌದು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಪವರ್ ಇರುವಂಥದ್ದು ಕೂಡ ಕೆಲವೊಂದು ಬ್ರ್ಯಾಂಡ್ಗಳು ಕೊಡ್ತಾ ಇದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 7 Gen 1 ಪ್ರೊಸೆಸರ್, 7 Gen 2 ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು ಗುರು. ಕೊಡ್ಬೋದಾಗಿತ್ತು, ಏನೋ ಕೊಟ್ಟಿಲ್ಲೋ ಗೊತ್ತಿಲ್ಲ, ಬಟ್ 7 Gen 1 ಕೊಟ್ಟಿದ್ರೆ ಸ್ವಲ್ಪ ಹಳೆ ಪ್ರೊಸೆಸರ್. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 6,90,000 7 ಲಕ್ಷ ತನಕನೂ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯನ ಈ ಒಂದು ಪ್ರೊಸೆಸರ್ ಹೊಂದಿರುವಂಥದ್ದು. ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಈ ಪ್ರೈಸ್ ರೇಂಜಿಗೆ 25,000 ರೂಪಾಯಿಗೆ ಲಾಂಚ್ ಆಯಿತು ಅಂತಂದರೂ ಮೋಸನೇ ಇಲ್ಲ. 25,000 ರೂಪಾಯಿಗೆ ಈ ಪ್ರೊಸೆಸರ್ ಮೋಸನೇ ಇಲ್ಲ, ಒಂದು ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾನು BGMI ಚೆಕ್ ಮಾಡ್ದಂಗೆ HDRನಲ್ಲೂ ಕೂಡ ಅಲ್ಟ್ರಾದಲ್ಲಿ ಸ್ಮೂತಾಗಿ ಪ್ಲೇ ಆಗುತ್ತೆ. ಎಕ್ಸ್ಟ್ರೀಮ್ ಬರಲ್ಲ, HDRನಲ್ಲಿ ಅಲ್ಟ್ರಾದಲ್ಲಿ ಹೆವಿ ಸ್ಮೂತಾಗಿ ಪ್ಲೇ ಆಗುತ್ತೆ. ನೀವು ಸ್ಮೂತ್ ಇಟ್ಕೊಂಡ್ರು ಅಂತ ಎಕ್ಸ್ಟ್ರೀಮ್ ಅಂತೂ ಆರಾಮಾಗಿ ಪ್ಲೇ ಆಗುತ್ತೆ. ಹೆವಿ ಅಂದರೆ ಹೆವಿ ಸ್ಮೂತಾಗಿ ಬರುತ್ತೆ. ಸೊ ಗೇಮಿಂಗಿಗೆ ತೊಂದರೆ ಇಲ್ಲ, ಆರಾಮಾಗಿ ಆಡ್ಬೋದು. ಬಟ್ ಹೆವಿ ನೀವು ಫ್ಲ್ಯಾಗ್ಶಿಪ್ ಲೆವೆಲಿಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಆಯಿತಾ. ನೀವು ಕೊಡ್ತಿರೋ ದುಡ್ಡಿಗೆ ನನಗನ್ನಿಸ್ದಂಗೆ ಮೋಸ ಇಲ್ಲ ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದ್ರೂ ಒಂದು ಲೆವೆಲ್ಗೆ ಸ್ಮೂತಾಗಿ ಆಡ್ಕೊಬೋದು, ಮತ್ತು ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ಗಳು ಕೂಡ ಫುಲ್ ಸ್ಮೂತಾಗಿ ರನ್ ಆಗುತ್ತೆ. ಮತ್ತು ಈ OS ಕೂಡ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಇದರಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಇದರಲ್ಲಿ ಮೇನ್ ಸೆನ್ಸಾರ್ ಬಂದುಬಿಟ್ಟು 200 MP ಮೇನ್ ಸೆನ್ಸಾರ್. ಇದರಲ್ಲಿ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಕೊಟ್ಟಿಲ್ಲ ಆಯಿತಾ. ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೇಷನ್ ಇದೆ, ಬಟ್ ಏನಕ್ಕೆ ಅವಶ್ಯಕತೆ ಇಲ್ಲ ಆಯಿತಾ. ಯೂಸ್ ಆಗುತ್ತೆ, ಬಟ್ OIS ಲೆವೆಲಿಗಂತೂ ಔಟ್ಪುಟ್ ಬರೋಲ್ಲ. ಬಟ್ ಕ್ಯಾಮ್ರಾ ಕ್ಲಾರಿಟಿ ಸೂಪರ್ ಆಗಿದೆ, ಸರ್ಪ್ರೈಸಿಂಗ್ಲಿ ಚೆನ್ನಾಗಿದೆ. 200 MP ಇದೆ ಅಂದ ತಕ್ಷಣ ಕ್ಯಾಮ್ರಾ ಚೆನ್ನಾಗಿರುತ್ತೆ ಅಂತ ಅಲ್ಲ, ಬಟ್ ಆಪ್ಟಿಮೈಸೇಷನ್ ತುಂಬ ಚೆನ್ನಾಗಿ ಮಾಡಿದರೆ ಅಂತ ಅನ್ನಿಸ್ತು. ಡೇ ಲೈಟಲ್ಲಿ ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅನ್ನಿಸ್ತು. OIS ಇದ್ಬಿಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಿತ್ತು ನಂಗೆ ಅನ್ನಿಸ್ದಂಗೆ ಆಯಿತಾ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫೋಟೋ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಒಂದೊಳ್ಳೆ ಕ್ಯಾಮ್ರಾ ಆಗ್ಬೋದು, ಬೆಸ್ಟ್ ಅಂತ ಅನ್ನೋದು ಒಂದೊಳ್ಳೆ ಕ್ಯಾಮ್ರಾ ಆಗ್ಬೋದು ಆಯಿತಾ. ಅದು ಕೂಡ 200 MP. ಇನ್ನೊಂದು 12 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಇದು ಮ್ಯಾಕ್ರೋ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಒಂದು ಲೆವೆಲ್ಲಿಗೆ ಪರವಾಗಿಲ್ಲ ಅನ್ನಿಸ್ತು. ಇನ್ನೊಂದು 2 MP ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 50 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ, 50 MP. ಕ್ಲಾರಿಟಿ ಇದು ಕೂಡ ತುಂಬ ಚೆನ್ನಾಗಿ, ತುಂಬ ಡೀಟೇಲ್ ಇದೆ. ಪೋರ್ಟ್ರೇಟ್ ಈ ಫ್ರಂಟ್ ಟು ಬ್ಯಾಕ್ ಎರಡೂ ಕೂಡ ಎಡ್ಜ್ ಡಿಟೆಕ್ಷನ್ನಲ್ಲಿ ಆಲ್ಮೋಸ್ಟ್ ಪರ್ಫೆಕ್ಟ್ ಕೆಲಸವನ್ನು ಮಾಡುತ್ತೆ ಅಂತ ಅನ್ನಿಸ್ತು ಆಯಿತಾ. ಒಂದು ಲೆವೆಲಿಗೆ ಎಡ್ಜಸ್ ಎಲ್ಲ ಆಲ್ಮೋಸ್ಟ್ ಕಾಂಪ್ಲಿಕೇಟೆಡ್ ಇದ್ದರೆ ಕಷ್ಟ ಡಿಟೆಕ್ಷನ್ನು, ಬಟ್ ಚೆನ್ನಾಗಿ ಮಾಡಿದೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಈ ಫೋನಲ್ಲಿ ರೇರು ಮತ್ತು ಫ್ರಂಟ್ ಎರಡೂ ಕೂಡ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ ಆಯಿತಾ. ಸೊ ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅನ್ನಿಸ್ತು. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಇದ್ರೆ ಇನ್ನೂ ಸ್ಟೇಬಲ್ ಶಾಟ್ ಬರ್ತಾಯಿತ್ತು, ಬಟ್ EIS ಒಂದು ಲೆವೆಲಿಗೆ ಒಳ್ಳೆ ಕೆಲಸನ ಮಾಡ್ತಾಯಿದೆ ಅಂತ ಅನ್ನಿಸ್ತು ನನಗೆ. ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ, ವಿಡಿಯೋ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ತೀರಾ ಆಯಿತಾ. ನಂಗೆ ಅನ್ನಿಸ್ದಂಗೆ ನಮ್ಮ ಭಾರತದ ಫೇಸ್ಗಳಿಗೆ ಇನ್ನೂ ಆಪ್ಟಿಮೈಸೇಷನ್ ಆಗುತ್ತೆ ನೆಕ್ಸ್ಟು ಆಯಿತಾ. ಇದನ್ನು ಗ್ಲೋಬಲ್ ಆಗಿರೋದ್ರಿಂದ ಅವ್ರು ಅಪ್ಡೇಟ್ ಬಂದಿದೆ ನಮ್ಮ ಭಾರತದ ವರ್ಷನ್ನಿಗೆ. ನೆಕ್ಸ್ಟ್ ಕಲರ್ಸ್ ಎಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗೋ ರೀತಿ ಮಾಡ್ಬೋದು. ಈಗಂತೂ ಚೆನ್ನಾಗಿದೆ, ಈಗಲೂ ಕ್ಯಾಮ್ರಾ ಚೆನ್ನಾಗಿದೆ, ಬಟ್ ಫ್ಯೂಚರ್ನ ಇನ್ನೂ ಅಪ್ಡೇಟ್ ಬಂದರೂ ಬರ್ಬೋದು. ನಮ್ಮ ಭಾರತದ ಸ್ಕಿನ್ ಕಲರ್ಗೆಲ್ಲ ಚೇಂಜಸ್ ಮಾಡ್ತಾರೆ ನಂಗೆ ಅನ್ನಿಸ್ದಂಗೆ. ಕಾದು ನೋಡಬೇಕಾಗಿದೆ. ಇನ್ನು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡು. ಆದರೆ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಕೊಡ್ತಾ ಇಲ್ಲ. ಬಟ್ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ನೀವು ಫೋನ್ ಪರ್ಚೇಸ್ ಮಾಡಿದ್ರಿ ಅಂತ ಅಂದರೆ ಫ್ರೀಯಾಗಿ ನಿಮಗೆ ಚಾರ್ಜರ್ ಕೊಡ್ತಾರೆ. ಮೋಸ್ಟ್ಲಿ ಅದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಬಹುದಾ ಅಂತ ನಂಗೆ ಅನ್ನಿಸ್ದಂಗೆ. ಈ ಸ್ಮಾರ್ಟ್ಫೋನ್ 66 ವ್ಯಾಟ್ ತನಕನೂ ಕೂಡ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಒಟ್ಟಿಗೆ ಮೋಸ್ಟ್ಲಿ 66 ವ್ಯಾಟ್ ಚಾರ್ಜರ್ನೇ ಬಾಕ್ಸ್ ಒಳಗೆ ಕೊಡ್ಬೋದು. 66 ವ್ಯಾಟ್ ಇನ್ ಕೇಸ್ ಕೊಟ್ಟರು ಅಂತ ಅಂದರೆ 5 ನಿಮಿಷದಲ್ಲಿ 20% ಚಾರ್ಜ್ ಆಗುತ್ತೆ. ನಂಗೆ ಅನ್ನಿಸ್ದಂಗೆ ಒಂದು 45 ನಿಮಿಷದಲ್ಲಿ ಸ್ಮಾರ್ಟ್ಫೋನ್ ಫುಲ್ ಚಾರ್ಜ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುತ್ತೆ. ಇನ್ನು OS ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ಮ್ಯಾಜಿಕ್ OS 13 ಇದೆ ಆಯಿತಾ. ಇದು Android 13 ಬೇಸ್ ರನ್ ಆಗ್ತಿರುವಂಥ OS. ಸೊ ಇಂಡಿಯನ್
ವರ್ಷನ್ ಇನ್ನೂ ಬರಬೇಕಾಗಿದೆ. ಅಪ್ಡೇಟ್ ಬಂದಿದೆ, ಬಟ್ ಇನ್ನೂ ನನಗನ್ನಿಸ್ದಂಗೆ ಡಿಫ್ರೆಂಟಾಗಿ ಆಗಬಹುದು, ಆಯಿತಾ. ಕೆಲವೊಂದು ಅಪ್ಲಿಕೇಶನ್ ಇದೆ, ಅವ್ರು ಹೇಳೋ ಪ್ರಕಾರ ಕ್ಲೀನ್ OS ಅಂತಿದ್ದಾರೆ, ಬಟ್ ನನಗೆ ಬಂದಿರೋದ್ರಲ್ಲಿ ಇದು ಗ್ಲೋಬಲ್ ಆಗಿರೋದ್ರಿಂದ ಕೆಲವೊಂದು ಅಪ್ಲಿಕೇಶನ್ ಪ್ರೀಇನ್ಸ್ಟಾಲ್ ಆಗಿದೆ. ಬಟ್ ನಮ್ಮ ದೇಶದಲ್ಲಿ ಏನು ಲಾಂಚ್ ಆಗುತ್ತೆ ಅದರಲ್ಲಿ ನಂಗೆ ಅನ್ನಿಸ್ದಂಗೆ ಯಾವುದೇ ಅಪ್ಲಿಕೇಶನ್ಸು ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಬಂದಮೇಲೆ ಗೊತ್ತಾಗ್ಬೇಕು ನಮಗೆ. ಫುಲ್ಲು ಕ್ಲೀನಾಗಿರುತ್ತೆ OS ಅಂತ ಇದ್ದಾರೆ. ನನಗಿದ್ರೆ ಚೆನ್ನಾಗಿರುತ್ತೆ ನಂಗೆ ಅನ್ನಿಸ್ದಂಗೆ. ಇನ್ನು ಆ್ಯಂಡ್ರಾಯ್ಡ್ ಅಪ್ಡೇಟ್ ಎಷ್ಟು ವರ್ಷ ಕೊಡ್ತಾರೆ? ನಂಗೆ ಅನ್ನಿಸ್ದಂಗೆ ಒಂದು 2 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ಬೋದು ನಂಗೆ ಅನ್ನಿಸ್ದಂಗೆ. ಹಾನರ್ ಅವರು 2 ವರ್ಷ 3 ವರ್ಷ 2+3 2 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟು, 3 ವರ್ಷ ಸೆಕ್ಯೂರಿಟಿ ಪ್ಯಾಚು. ಅಂದರೆ ಆ್ಯಂಡ್ರಾಯ್ಡ್ 14, 15 ನಿಮಗೆ ಸಿಗುತ್ತೆ, 14, 15 3 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಸಿಗುತ್ತೆ. ನಂಗೆ ಅನ್ನಿಸ್ದಂಗೆ ಓಕೆ, ಈ ಪ್ರೈಸ್ ರೇಂಜ್ಗೆ 3 ವರ್ಷ ಸೆಕ್ಯೂರಿಟಿ ಪ್ಯಾಚ್, 2 ವರ್ಷ ಆ್ಯಂಡ್ರಾಯ್ಡ್ ಅಂದರೆ ಸೂಪರ್ ಅಂತೀನಿ. ಇನ್ನು ಸ್ಪೀಕರಿಗೆ ಬಂತು ಅಂತಂದರೆ ಬಾಟಮ್ ಫೈರಿಂಗ್ ಮೋನೋ ಸ್ಪೀಕರ್ನ ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಬಟ್ ಡ್ಯೂಯಲ್ ಸ್ಪೀಕರ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇತ್ತು ಈ ಪ್ರೈಸ್ ರೇಂಜಿಗೆ. ಅದನ್ನು ಬಿಟ್ಟರೆ ಇದರಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಇದೆ, ಬ್ಲೂಟೂತ್ 5.2 ಕೂಡ ಇದೆ, ಮತ್ತು 7 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಸೊ ಅದರಾಗೆ ಡಿಸ್ಕೌಂಟ್ ನಮ್ಮ ಭಾರತದ ಸಿಮ್ಗಳು ಸಪೋರ್ಟ್ ಆಗುತ್ತೆ, ಟೆನ್ಷನ್ ಬೇಡ. ಮತ್ತು ಈ ಒಂದು ಸ್ಮಾರ್ಟ್ಫೋನನ್ನು ನೆಟ್ಫ್ಲಿಕ್ಸ್ ಕ್ಯಾಲಿಬ್ರೇಷನ್ ಏನೇನೋ ಮಾಡಿದ್ದಾರೆ ಅಂತ ಇದೆ, ಡಿಸ್ಪ್ಲೇ ಎಲ್ಲ ಏನೇನೋ ಅಡಿಷ್ನಲ್ ಫೀಚರ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ವೇಪರ್ ಕೂಲಿಂಗ್ ಚೇಂಬರ್ ಕೂಡ ಇದೆ. ಸೊ ಫೋನು ನೀವು ಗೇಮ್ ಮಾಡ್ಬೇಕಾದ್ರೆ ಅಷ್ಟೊಂದು ಹೀಟ್ ಆಗಲ್ವಂತೆ, ಹೀಟ್ ಡೆಸಿಪೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ. ಈ ರೀತಿ ಅನೇಕ ಫೀಚರ್ಸ್, ಸಣ್ಣ ಫೀಚರ್ನೆಲ್ಲ ಕೊಟ್ಟಿದ್ದಾರೆ. ಪ್ರತಿಯೊಂದು ನಾನು ಕವರ್ ಮಾಡೋಕ್ಕೆ ಹೋಗ್ತಿಲ್ಲ, ಫಸ್ಟ್ ಇಂಪ್ರೆಷನ್ ಆಗಿರೋದ್ರಿಂದ. ಒಟ್ಟಿಗೆ ಇನ್ ಕೇಸ್ ಇದು 25,000 ರೂಪಾಯಿಗೆ ಲಾಂಚ್ ಆದರೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ನನಗೆ ಪರ್ಸ್ನಲಿ 25,000 ರೂಪಾಯಿಗೆ ಇಷ್ಟ ಆಗಿದ್ದು ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಆಬ್ವಿಯಸ್ಲಿ ಗ್ಲಾಸ್ ಬ್ಯಾಕು. ಒಟ್ಟಿಗೆ ಯಾವ ಗ್ಲಾಸ್ ಅಂದರೆ ಸ್ಪೆಸಿಫೈ ಮಾಡಿಲ್ಲ. ಮುಂದ್ಗಡೆ ಲುಕ್ ಚೆನ್ನಾಗಿದೆ, ಹಿಂದ್ಗಡೆ ಕೂಡ ಲುಕ್ ಚೆನ್ನಾಗಿದೆ, ಬಿಲ್ಡ್ ಚೆನ್ನಾಗಿದೆ, ಡಿಸ್ಪ್ಲೇ ಬೆಂಕಿ ಇದೆ, ರ್ಯಾಮು ಸ್ಟೋರೇಜ್ ಕೂಡ ಕಾಂಪ್ರಮೈಸೇಷನ್ ಆಗಿಲ್ಲ, ಪ್ರೊಸೆಸರು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ಆಯಿತಾ, ಸೂಪರ್ ಪ್ರೊಸೆಸರು. ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ. ಆಲ್ರೌಂಡ್ ಈ ಬೆಲೆಗೆ ಆಲ್ಮೋಸ್ಟ್ ಅವಶ್ಯಕತೆ ಇರೋಂಥ ಎಲ್ಲ ಫೀಚರ್ನ ಕೊಟ್ಟಿದ್ದಾರೆ. ಇನ್ ಕೇಸ್ 25,000 ರೂಪಾಯಿಗೆ ಲಾಂಚ್ ಆದರೆ 26, 27 ಒಂದು ಆಪ್ಷನ್ ಆಗ್ಬೋದು, ಒಂದು ಡೀಸೆಂಟ್ ಆಪ್ಷನ್ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ಐ ಹೋಪ್. ಚಾರ್ಜರ್ನು ಕೊಡ್ತಾ ಇಲ್ಲ, ಸೊ ಈ ಕಾರಣದಿಂದ ಸ್ವಲ್ಪ ಕಡಿಮೆಗೆ ಲಾಂಚ್ ಆಗ್ಬೋದು ಅಂತ ನಾನು ಗೆಸ್ ಮಾಡ್ತಾಯಿದ್ದೀನಿ. ಒಟ್ಟಿಗೆ ಗೊತ್ತಿಲ್ಲ, ಇನ್ನೂ ಜಾಸ್ತಿಗಾದರೂ ಆಗ್ಬೋದೇನೋ. ಸೊ ನೋಡೋಣ. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು, ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.